ಇರಾನ್ನ ಸರ್ವೋಚ್ಚ ನಾಯಕ ಖಮನೈ ಹತ್ಯೆಗೆ ನಿನ್ನೆ ಮೊನ್ನೆ ಪ್ಲಾನ್ ಮಾಡಿದ್ದಲ್ಲ. 1 ವರ್ಷದ ಸ್ಕೆಚ್ ಇದು. 60 ಸೆಕೆಂಡ್ಗಳಲ್ಲಿ ಫಿನಿಶ್. 1 ನಿಮಿಷದಲ್ಲಿ 40ಕ್ಕೂ ಹೆಚ್ಚು ಬಾಂಬ್ ಸಿಡಿಸಿ ಖಮನೈ ಹತ್ಯೆ ಮಾಡಲಾಗಿದೆ. ಖಮನೈ ಒಂದೊಂದು ಹೆಜ್ಜೆಯ ಮೇಲೂ ಕೂಡ ನಿಗಾ ಇಟ್ಟಿತ್ತು ಅಮೆರಿಕ. ಹಾಗಾಗಿನೇ ಪ್ರತಿಯೊಂದನ್ನೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಅಮೆರಿಕ ಇಸ್ರೇಲ್ ಪ್ಲಾನ್ ಮಾಡಿಕೊಂಡು ಖಮನೈ ಕತೆ ಮುಗಿಸ್ತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಖಮನೈ ಹತ್ಯೆಗೆ 1 ವರ್ಷ ಸ್ಕೆಚ್ ಅನ್ನ ಹಾಕಲಾಗಿತ್ತು. 60 ಸೆಕೆಂಡ್ನಲ್ಲಿ ಖಮನೈ ಕಥೆ ಮುಗಿಯುತ್ತೆ. 1 ನಿಮಿಷದಲ್ಲಿ 40ಕ್ಕೂ ಹೆಚ್ಚು ಬಾಂಬ್ ಅನ್ನ ಸಿಡಿಸಿ ಖಮನೈ ಹತ್ಯೆ ಮಾಡಲಾಗುತ್ತೆ. ಖಮನೈ ಒಂದೊಂದು ಹೆಜ್ಜೆ ಮೇಲೂ ಕೂಡ ಅಮೆರಿಕ ನಿಗಾ ವಹಿಸಿತ್ತು. ಅದನ್ನೇ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೊಂಡಿದ್ರು, ಅತ್ಯಾಧುನಿಕ ಟ್ರ್ಯಾಕರ್ ಅನ್ನ ಬಳಸಿ ನಾವು ಖಮನೈ ಮುಗಿಸಿದ್ದೀವಿ ಅಂತ. ಇರಾನ್ ಮೇಲೆ ಟೆಲ್ ಅವೀವ್ನಿಂದಲೇ CIA ಹದ್ದಿನ ಕಣ್ಣಿರಿಸಿತ್ತು. ಖಮನೈ ಯಾವ ಕಾರ್ನಲ್ಲಿ ಓಡಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿತ್ತು. ಎಲ್ಲಿ ಓಡಾಡ್ತಾರೆ, ಅವರ ಚಲನ ವಲನ, ಇದೆಲ್ಲದರ ಬಗ್ಗೆಯೂ ಕೂಡ ತೀವ್ರ ನಿಗಾ ವಹಿಸಲಾಗಿತ್ತು. ಖಮನೈ ಯಾವ ಕಾರ್ನಲ್ಲಿ ಓಡಾಡ್ತಾರೆ, ಯಾರನ್ನ ಸಂಪರ್ಕ ಮಾಡ್ತಾರೆ, ಯಾವ ರೀತಿ ಸಭೆ ಆಯೋಜನೆ ಆಗುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ರು. ಹುಟ್ಟೂರನ್ನು ತಿಳಿದುಕೊಂಡಂತೆ ಟೆಹರಾನ್ ಬಗ್ಗೆ ತಿಳಿದಿದ್ರು. ಟೆಹರಾನ್ನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ರು. ಫೆಬ್ರವರಿ 28ರಂದು ಟೆಹರಾನ್ನ ಹೃದಯ ಭಾಗದಲ್ಲಿ ಸಭೆಯನ್ನ ನಿಗದಿಪಡಿಸಲಾಗಿತ್ತು. ಅಧಿಕಾರಿಗಳ ಜೊತೆಗೆ ಖಮನೈ ಸಭೆಯ ಬಗ್ಗೆ CIAಗೆ ಮಾಹಿತಿ ಬರುತ್ತೆ. ಖಮನೈ ಯಾವ ಸಮಯಕ್ಕೆ ಇರ್ತಾರೆ ಅನ್ನೋದ್ರ ಬಗ್ಗೆ ಪಕ್ಕಾ ಮಾಹಿತಿ ಹೋಗುತ್ತೆ. CIA ಇಂದ ಮಾಹಿತಿಯನ್ನ ಪಡೆದ ನಂತರದಲ್ಲಿ ಆ ಖಚಿತ ಮಾಹಿತಿಯ ಮೇರೆಗೆ ಖಮನೈ ಹತ್ಯೆಗೆ ಇಲ್ಲಿ ಸ್ಕೆಚ್ ಅನ್ನ ಹಾಕಿ ಆತನನ್ನ ಉಡಾಯಿಸಲಾಯಿತು. ಇನ್ನು ಖಮನೈ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್ ಮಾಡಿದ್ದ ಇಸ್ರೇಲ್ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. CC ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿತ್ತು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನೇ ನೆತನ್ಯಾಹು ಕೂಡ ಹೇಳ್ಕೊಂಡಿದ್ದು. 1 ವರ್ಷದಿಂದ ಭದ್ರತಾ ಸಿಬ್ಬಂದಿಯ ಓಡಾಟ, ಅವರ ದಿನಚರಿಯ ಮೇಲೆ ಕಳ್ಳಗಣ್ಣನ್ನ ಇರಿಸಲಾಗಿತ್ತು. ಇಸ್ರೇಲ್ ಸೇನೆಯ ಯೂನಿಟ್ 8200ನಿಂದ ಮೊಬೈಲ್ ಟವರ್ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ. ಇದು ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಯಿತು, ಅದನ್ನು ಎಕ್ಸಿಕ್ಯೂಟ್ ಹೇಗೆ ಮಾಡಲಾಯಿತು ಅನ್ನೋ ಸಂಪೂರ್ಣ ಡೀಟೇಲ್ಸ್. ಖಮನೈ ಭದ್ರತಾ ತಂಡಕ್ಕೆ ಎಚ್ಚರಿಕೆ ಸಂದೇಶ ತಲುಪದಂತೆ ಕುತಂತ್ರವನ್ನ ಇಲ್ಲಿ ಹೆಣೆಯಲಾಗಿತ್ತು. 1000 ಕಿಲೋಮೀಟರ್ ದೂರದಿಂದ ನಿಖರವಾಗಿ ಗುರಿ ತಲುಪುವ ಸ್ಪ್ಯಾರೋ ಕ್ಷಿಪಣಿಯನ್ನ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಇದು ಖಮನೈ ಹತ್ಯೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಇಸ್ರೇಲ್ ಮತ್ತು ಅಮೆರಿಕದಿಂದ ಹೇಗೆ ಪ್ಲಾನ್ ಆಯಿತು ಅಂತ.